ವೆಸ್ಟ್ ಬೆಂಗಾಲ್ ಆಯಿತು, ಯಾವ ರಾಜ್ಯ ಹರಿಯಾಣ ತೊಗೊಳ್ರಿ, ಮಹಾರಾಷ್ಟ್ರ 2024ರಾಗ ಕಾಂಗ್ರೆಸ್ ಅತ್ಯಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ ಆಯ್ಕೆಯಾಗಿ ಬಂದಿತ್ತು. ನಂತರದ ಏನಾಯಿತು, ಯಾಕೆ ಈ ಮಾತಾಡ್ತಾ ಇದ್ದೀವಪ್ಪ ಅಂದರೆ ಇವತ್ತು ವಿರೋಧ ಪಕ್ಷಗಳು ಒಂದಾಗದೇ ಇದ್ದರೆ ಏನು ಭವಿಷ್ಯ ಇಲ್ಲ. ಅವುಗಳಿಗೆ ದೇಶದ ಪ್ರಜಾಪ್ರಭುತ್ವ ಹಾಳಾಗಿ ಹೋಗಲು ಎರಡು ಮಾತಿಲ್ಲ. ಹೆಸರಿಗೆ ಪ್ರಜಾಪ್ರಭುತ್ವ, ಅದು ನಡೆದಿದ್ದು ಪ್ರಭುತ್ವ. ಹೀಗಾಗಿ ಇವತ್ತು 3 ಜನ ಮುಖ್ಯವಾಗಿ ಮಮತಾ ಬ್ಯಾನರ್ಜಿಯವರಿಗೆ ಇದು ಹೊಡೆದು ಬೀಳಬೇಕಾಗಿತ್ತು. ಚೆನ್ನಾಗಿ ಬಿತ್ತು ಅವ್ರಿಗೆ, ಸಣ್ಣ ಪ್ರಮಾಣದಲ್ಲಿ ಬಿದ್ದಿಲ್ಲ. ಅವ್ರು ತಿಳ್ಕೊಂಡಿದ್ರು ನಾನಿಲ್ಲಿ ಒಂದು ಪ್ರಾಮಾಣಿಕವಾದ ಎಲೆಕ್ಷನ್ ಮಾಡಬಲ್ಲಿ ಜನರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ ಅಂತ. ಹೀಗಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಕೇಳಿಲ್ಲ. ಸುಮ್ಮನೆ ಕೇಜ್ರಿವಾಲ್ ಬರ್ತಿದ್ರು, ಒಬ್ಬ ಅಕ್ಕ ಜೀಜಿ ಅಂತ ಮಾತಾಡಿ ಹೋಗಿ ಬರ್ತಿದ್ರು. ಅಖಿಲೇಶ್ ಯಾದವ್ ಅಂಥ ದೊಡ್ಡ ಎತ್ತರದ ನಾಯಕ ಬೆಳೀಲಿಲ್ಲ. ತೇಜಸ್ವಿ ಯಾದವ್ ಅಪ್ಪನ ನೆರಳಿಂದ ಹೊರಗೆ ಬರಲಿಲ್ಲ. ಹೀಗಾಗಿ ಶರದ್ ಪವಾರ ವಯಸ್ಸಾಗ್ತಾ ಅವ್ರ ಆರೋಗ್ಯ, ಅವ್ರ ಪರಿಸ್ಥಿತಿ, ಮೂಲತಃ ಕಾರ್ಪೊರೇಟ್ ಪರ ಇದ್ದಂಥ ವ್ಯಕ್ತಿ, ಇರುವ ಮಗಳು ಸುಳೆ ಅಂತೇಳಿ, ಇವೆಲ್ಲ ನೋಡ್ತಾ ಬಂದಾಗ ಈ ದೇಶಕ್ಕೆ ಈಗ ವಿರೋಧ ಪಕ್ಷನೇ ಇಲ್ಲ. ಇರೋ 3 ಮಂದಿ ಇದ್ದಾರೆ ಗಟ್ಟಿಗರು. ಮೊದಲನೇದಾಗಿ ರಾಹುಲ್ ಗಾಂಧಿ, 2ನೇದಾಗಿ ಮಮತಾ ಬ್ಯಾನರ್ಜಿ, 3ನೇದಾಗಿ ಕೇಜ್ರಿವಾಲ್ಗೆ ಶಕ್ತಿ ಸಾಲ್ತಾ ಇಲ್ಲ. ಒಬ್ಬರ ಬಡದಾಡ ಸಾಧ್ಯ ಇಲ್ಲ. ಇನ್ನು ಪಂಜಾಬ್ಗೆ ಹಚ್ಕೊಳ್ತಾರೆ ಕೆಲವೇ ದಿನಗಳಲ್ಲಿ. ಪಂಜಾಬ್ ಹೋಯ್ತಂದ್ರೆ ಕೇಜ್ರಿವಾಲ್ ಅನಾಥಿರ್ತಾನೆ, ಏನು ಇನ್ಕಮ್ ಅದ್ರದ್ದು ಇಲ್ಲವೇ ಇಲ್ಲ. ಇವತ್ತಿನ ದುಡ್ಡು ಇಲ್ಲದೆ ಅಂದ್ರೆ ರಾಜಕೀಯ ಪಕ್ಷ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದುಡ್ಡು ಬೇಕೇ ಬೇಕು. ಅದು ಯಾವ ಮೂಲದಿಂದ ಬರಲಿ, ಆ ಮೂಲ ನೋಡಲಾರದ ಹೋಗಿದ್ದಕ್ಕೆ ಇವತ್ತು ಕೇಜ್ರಿವಾಲ್ ಅನಾಥರಾಗಿದ್ದಾರೆ.